ಇದು ಹೂವು ಸಹ ಬಿಡುತ್ತೆ ನೋಡ್ರಿ. ಇದು ಹೀಗಿರುತ್ತೆ ಹೂವು. ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಹೊರಗೆ ಕ್ಲೀನ್ ಮಾಡ್ಕೊಂಬರಲ್ಲ. ಬುದ್ಧಿವಂತಿಕೆಯ ಲಕ್ಷಣ ಇದು. ಇದು ನಂದು. ಇವ್ರಿಗೋಸ್ಕರ ತರಿಸಿದ್ದಾರೆ. ಜಾಣೆ ಅವ್ರ ಅಪ್ಪ ಅಲ್ವಾ, ಅದಕ್ಕೆ ಜಾಣ ನಾನು. ನೋಡ್ದಾ, ನಾನು ಹೇಳಿಲ್ವ ಇವಾಗ. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ಮಧ್ಯಾಹ್ನ ಆಗೈತೆ. ಮಧ್ಯಾಹ್ನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನೀಗ ನಮ್ಮ ಚಿಕ್ಕಪ್ಪ ಅವ್ರ ಹೊಲದ ಹತ್ರ ಬಂದಿದ್ದೀನಿ. ಇದನ್ನ ಸೆಡೆ ಗಿಡ ಅಂತೀವಿ ನಾವು, ಕೆಲವು ಕಡೆ ಇದನ್ನು ಅಕ್ಸೆ ಗಿಡ ಅಂತಾರೆ. ಇದು ಏನು ಆಡು ಅಂದರೆ ಮೇಕೆ ಕುರಿ ಅದಕ್ಕೆಲ್ಲ ಮೇವಿಗೆ ಅಂತ ಬೆಳೆಸೋದು, ಮೇವಿಗೆ ಅಂತ ಬೆಳೆಸ್ತಾರೆ. ಎಲೆ ಹಿಂಗಿರ್ತೈತೆ ನೋಡ್ರಿ. ಇದು ಹೂವು ಸಹ ಬಿಡುತ್ತೆ ನೋಡ್ರಿ. ಇದು ಹೀಗಿರುತ್ತೆ ಹೂವು. ಇದನ್ನು ನಾವು ಸೆಡೆ ಹೂವು ಅಂತೀವಿ, ಕೆಲವು ಕಡೆ ಅಕ್ಸೆ ಹೂವು ಅಂತಾರೆ. ಮತ್ತು ಇದು ಕಾಯಿ ಸಹ ಬಿಡುತ್ತೆ. ಆ ಕಾಯಿ ಬಿಟ್ಟಾಗ ತೋರಿಸ್ತೀನಿ ನಿಮಗೆ. ಆ ಕಾಯಲ್ಲಿ ಸಹ ಸಾಂಬಾರು ಮಾಡ್ತಾರೆ. ಸದ್ಯಕ್ಕಿದು ಹೂವು, ಸೆಡೆ ಹೂವು. ಇದೆಲ್ಲ ಸೆಡೆ ಗಿಡ ನೋಡ್ರಿ, ಎಷ್ಟೊಂದು ಹೂವು ಸಿಕ್ಕಿದ್ದಾವೆ. ನಮ್ಮ ಮನೆ ಮುಂದೆನೇ ಇರೋದು ಇದು. ನಮ್ಮ ಚಿಕ್ಕಪ್ಪ ಅವ್ರ ಹೊಲ, ಅಲ್ಲಿ ಸೆಡೆ ಗಿಡಗಳು ಹಾಕಿದ್ದಾರೆ. ನಮ್ಮ ಶ್ರೀಮತಿಯವ್ರು ಏನು ಮಾಡ್ತಾರೆ ನೋಡೋಣ ಬನ್ನಿ. ಏನೋ ಮಾಡ್ತಾವ್ರೆ. ಏನು ಮಾಡ್ತಿದ್ದೀರಾ ಮೇಡಮ್? ಪಾತ್ರೆ ತೊಳೆದಿದ್ದೆ ಎಲ್ಲ ಒರೆಸ್ತಾ ಇದ್ದೀನಿ. ಪಾತ್ರೆ ಒರೆಸಿ ಏನಿದು? ಈ ಗುಲಾಬಿ ಹೂವಿನ ಅಲ್ಲ, ಇದೇನಿದು? ಅಕ್ಸೆ ಹೂವು. ಈ ಅಗಸೆ ಹೂವು ನಿನಗಾಗಿ ನೀ ಮಾಡುವ ಮಸೊಪ್ಪಿಗಾಗಿ. ಮಸೊಪ್ಪು ಸಾಂಬಾರು ಮಾಡೋದಕ್ಕೆ ಮುಖ್ಯವಾಗಿ ಬೇಕಿರೋದು ಸೊಪ್ಪಲ್ವಾ. ಇಲ್ಲಿ ಎಲ್ಲ 1 2 3 4 5 ಥರ ಸೊಪ್ಪು ಐತೆ. ಬೆರಕೆ ಸೊಪ್ಪು, ಆಮೇಲೆ ತೆಂಗಿನಕಾಯಿ ತುರಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಬದನೆಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ತೊಗರಿಬೇಳೆ, ಮತ್ತು ಇದು ಅಕ್ಸೆ ಹೂವು. ಇದು ಹಾಕಿದ್ರೆ ಒಳ್ಳೆ ಟೇಸ್ಟು, ಡಿಫ್ರೆಂಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಸೋಸ್ಕೋಬೇಕು. ಇದೆಲ್ಲ ಕ್ಲೀನ್ ಮಾಡ್ಕೋತಾರೆ ನಮ್ಮ ಶ್ರೀಮತಿಯವರು. ಹುಳ, ಇಲ್ಲಿ ಹುಳ ನೋಡ್ರಿ. ಈ ಥರ ಏನಿದು ಅಕ್ಸೆ ಹೂವಿನಲ್ಲಿ ಹುಳು ಇರುತ್ತೆ. ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಹೊರಗೆ ಕ್ಲೀನ್ ಮಾಡ್ಕೊಂಬರಲ್ಲ. ಹೊರಗಡೆ ಹೋಗ್ತೀಯಾ? ಸರಿ ಆಯಿತು. ಮತ್ತು ಹುಳ ಎಲ್ಲ ಒಳಗಡೆ ಬಂದುಬಿಟ್ರೆ ಕ್ಲೀನ್ ಮಾಡಬೇಕು. ಅದಕ್ಕೆ ಹೊರಗಡೆ ಹೋಗ್ತಾರೆ, ತಗೊಂಡು ಹೋಗ್ತಾರೆ. ಹುಳ ಜಾಸ್ತಿ ಇರ್ತದೆ ಇದರಲ್ಲಿ. ಒಂದು ತೋರಿಸ್ತೀನಿ ನಿಮಗೆ. ಎಷ್ಟು ಚಿಕ್ಕ ಹುಳ ನೋಡ್ರಿ. ನೋಡ್ರಿ, ಚಿಕ್ಕ ಹುಳಗಳು ಕರ್ಕೊಂಡು ಹೋಗ್ತಾ ಇತ್ತು ನೋಡಿ, ಕಾಣಿಸ್ತೈತೆ. ನಮ್ಮ ಶ್ರೀಮತಿಯವರು ಸೊಪ್ಪು ಸೋಸ್ಕೊಬಂದು, ಅಲ್ಲ ಸೊಪ್ಪಲ್ಲ, ಏನಂತ ಅಕ್ಸೆ ಹೂವು. ಅಕ್ಸೆ ಹೂವನೇ ಸೊಪ್ಪು ಅಂತೀನಿ. ಸರಿ, ಸೊಪ್ಪಾಗಲೇ ಸೋಸಿಟ್ಟವ್ರು ತೋರಿಸಿದ್ನಲ್ಲ ಆಗಲೇ ನೋಡ್ರಿ, ಸೋಸಿಟ್ಬಿಟ್ಟವ್ರೆ. ಅಕ್ಸೆ ಹೂವು ಸೋಸ್ಕೊಬಂದು ಈಗ ತರಕಾರಿ ಕಟ್ ಮಾಡೋದಕ್ಕೆ ಇದು ಮಾಡ್ತಾರೆ. ಅಕ್ಸೆ ಹೂವು ನೋಡಿ, ಅಲ್ಲೇ ತೋರಿಸಿದ್ನಲ್ಲ. ಹುಳ ಇರ್ತವೆ, ನೀಟಾಗಿ ನೋಡ್ಕೊಂಡಿರ್ತಾರೆ. ಎಲೆ ಮಾತ್ರ, ರೆಕ್ಕೆನ, ಹೂವಿನ ರೆಕ್ಕೆನ ಸೋಸ್ಕೋಬೇಕು. ಅಕ್ಸೆ ಹೂವು ಅದರ ಕಾಯಿ ಬರುತ್ತಲ್ಲಮ್ಮ, ಅದು ಕಾಯಿ ಬರುತ್ತೆ. ಅಕ್ಸೆ ಕಾಯಿ ಅಂತ ಬಿಡ್ತೈತೆ. ಅದು ಹೂವಾಗಿ ಆಮೇಲೆ ಕಾಯಿ ಆಗೋದು. ಆ ಕಾಯಲ್ಲೂ ಬಸ್ಸಾರು ಮಾಡ್ತಾರಲ್ಲ, ಬಸ್ಸಾರು ಸಗದಾಗಿರುತ್ತೆ, ಚೆನ್ನಾಗಿರುತ್ತೆ. ಬರೀ ಪಲ್ಯನೂ ಮಾಡ್ತಾರೆ. ಮತ್ತು ಆರೋಗ್ಯಕ್ಕೆ ಒಳ್ಳೇದದು. ಅಕ್ಸೆ ಹೂವದಲ್ಲೂ ಪಲ್ಯ ಮಾಡ್ತಾರೆ. ತುಂಬ ಒಳ್ಳೇದಂತ ಆರೋಗ್ಯಕ್ಕೆ ಅದು. ನಿಮ್ಗೆಲ್ಲಾದ್ರೂ ಸಿಕ್ಕಿದ್ರೆ ಅಕ್ಸೆ ಹೂವು ಮಿಸ್ ಮಾಡಿದೆ ಸೊಪ್ಪಿಗೆ ಹಾಕಿ, ಸೊಪ್ಪಿನ ಜೊತೆ. ಕಡಿಮೆ ಸಿಕ್ಕಿದ್ರೆ ಮಸಪ್ ಮಾಡಿ, ಜಾಸ್ತಿ ಸಿಕ್ಕಿದ್ರೆ ಪಲ್ಯ ಮಾಡ್ಕೊಡ್ರಿ. ಆರೋಗ್ಯಕ್ಕೆ ತುಂಬ ಒಳ್ಳೇದು. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತಾವ್ರೆ. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಇಲ್ಲಿ ಹಾಕವ್ರೆ. ಆಮೇಲೆ ಇಲ್ಲಿ ತರಕಾರಿ ಎಲ್ಲ ತೊಳೆಯೋದಕ್ಕೆ ಹಾಕವ್ರೆ. ನನಗಿಲ್ಲೊಂದು ಡೌಟ್ ಐತೆ. ಏನು ಗೊತ್ತಾ? ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಸಪ್ರೇಟ್ ಪ್ಲೇಟಲ್ಲಿ ತೆಗಿತೀಯ, ತರಕಾರಿನೆಲ್ಲ ತೊಳೆಯೋಕ್ಕೆ ನೀರಲ್ಲಿ ಇಟ್ಟಿದೆಯಾ. ಬೆಳ್ಳುಳ್ಳಿನ ತೊಳೆಯೋದಿಲ್ವಾ ಯಾರೂ, ಅಥವಾ ನೀನೇ ತೊಳೆಯಲ್ವಾ? ಎಲ್ಲರೂ ತೊಳಿತಾರ? ಇದು ಡೌಟ್ ಇದೆ, ನನಗೂ ಗೊತ್ತಿಲ್ಲ. ಯಾವ್ದಾದ್ರು ತೊಳೆದಿದ್ದ ಬೆಳ್ಳುಳ್ಳಿನ? ಇಲ್ಲ, ಎಂದು ತೊಳೆದಿಲ್ಲ ಅನ್ಸುತ್ತೆ. ಬೆಳ್ಳುಳ್ಳಿನ ಅದು ಸಿಪ್ಪೆ ಇರುತ್ತಲ್ವಾ. ಈಗ ಕಡಲೆ ಬೀಜ ಸುಲಿತ್ಯಾ, ಆಯ್ತಾ? ಕಡಲೆ ಬೀಜ ನಂಗೆ ತಿಂತೀವಿ, ಏನು ತೊಳ್ಕೊಂಡು ತಿಂತೀಯಾ? ಗೊತ್ತಿಲ್ಲ ನನಗೂ, ಅದ್ರಲ್ಲಿ ಏನಾದ್ರು ಇದೆಯೋ ಏನೋ. ಆದ್ರೆ ನಾನು ಎಂದು ತೊಳೆದಿಲ್ಲ ನೋಡ್ರಿ. ನಿಮ್ಮ ಮನೇಲಿ ಯಾರೆಲ್ಲಾರು ಬೆಳ್ಳುಳ್ಳಿ ತೊಳಿತಾರೆ? ಏನಾದ್ರು ತೊಳೆಯಂಗಿದ್ರೆ ಹೇಳಿ ನೋಡೋಣ. ನಾವು ನೆಕ್ಸ್ಟ್ ಟೈಮಿಂದ ನೀರು ಜೊತೆ ತರಕಾರಿ ಜೊತೆ ತೊಳ್ಕೊತೀವಿ. ಬೆಳ್ಳುಳ್ಳಿ ಮಾತ್ರ ತೊಳೆಯೋದಿಲ್ಲ, ತರಕಾರಿ ಎಲ್ಲ ತೊಳ್ಕೊತೀವಿ. ಮಾಮೂಲಿ ಸೊಪ್ಪು ತರಕಾರಿ ಎಲ್ಲ ತೊಳ್ಕೊತೀವಿ. ನೋಡ್ರಿ, ತರಕಾರಿ ಕಟ್ ಮಾಡೋದು ಕಲ್ತವ್ರೆ. ಹೊಸ ಮನೆಗೆ ಬಂದಮೇಲೆ ತರಕಾರಿ ಕಟ್ ಮಾಡ್ತಾವ್ರೆ ಅವರೇನೆ. ನಿಜ ಹೇಳ್ತೀನಿ, ನಂಗೆ ಸಣ್ಣ ಕಟ್ ಮಾಡಕ್ಕಂತೂ ಬರಲ್ಲ. ಈ ಥರ ದಪ್ಪ ಕಟ್ ಮಾಡು ಅಂದ್ರೆ ಮಾಡ್ತೀನಿ ಅಷ್ಟೇ. ಅದೇ ಮಸೊಪ್ಪಿಗೆ ಏನು ದಪ್ಪ ನೋಡ್ರಿ, ಇಷ್ಟು ದಪ್ಪ ಟೊಮೊಟೊ, ಇಷ್ಟು ದಪ್ಪ ಈರುಳ್ಳಿ, ಮೆಣಸಿಗೆ ಅಂತೂ ಕಟ್ ಮಾಡಂಗೆ ಇಲ್ಲ. ಈ ಥರ ಕಟ್ ಮಾಡೋದಾದ್ರೆ ಮಾಡ್ತೀನಿ. ಸಣ್ಣ ಕಟ್ ಮಾಡಬೇಕು ಅಂದ್ರೆ ನಿಜ ಬರಲ್ಲ. ಮಾಡ್ತೀನಿ, ಆದರೆ ಜಾಸ್ತಿ ಲೇಟ್ ಆಗ್ತೈತೆ. ಹೀಗೆ ಬದನೆಕಾಯಿ ಕಟ್ ಮಾಡಿಬಿಟ್ಟು ಸುಮ್ಮನೆ ಹಂಗೆ 4 ಭಾಗ ಮಾಡಿ ಒಂದು ಬದನೆಕಾಯಿನ ನೀರುಳ್ಳಿಗೆ ಹಾಕಿಡಬೇಕು.
ಏನಾಗೋದಿಲ್ಲ, ಸ್ವಲ್ಪ ಕಪ್ಪಾಗುತ್ತೆ ಅಂತ ಅಷ್ಟೇ ಅಲ್ವಾ? ಆಗುತ್ತೆ ಅಂತ ಅಷ್ಟೇ. ಮತ್ತೆ ಬದನೆಕಾಯಲ್ಲಿ ಉಳುಕಿರುತ್ತೆ, ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡ್ರಿ, ಬುದ್ಧಿವಂತಿಕೆಯ ಲಕ್ಷಣಗಳು ಅಂದರೆ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಬದನೆಕಾಯಿ ಹಾಕ್ಬಿಟ್ಟವ್ರೆ, ಕಪ್ಪಾಗ್ಬಿಡುತ್ತೆ, ಇದ್ರೊಳಗೆ ಹಾಕ್ಬಿಟ್ಟು ಬದನೆಕಾಯಿ ಅಂತ ಅಂದ್ರಲ್ಲ ಅದಕ್ಕೆ. ಆಮೇಲೆ ತರಕಾರಿ ತೊಳ್ಕೊಂಡು ನೀರಲ್ಲಿ ಹೂವು ಸೊಪ್ಪು ಎಲ್ಲ ಹೂವು ಅಂದರೆ ಅದೇ ಹೇಳಿದ್ನಲ್ಲ, ಅಕ್ಸೆ ಹೂವು, ಆ ಹೂವು ತೊಳ್ಕೊತಾ ಇದ್ದಾರೆ. ಬುದ್ಧಿವಂತಿಕೆಯ ಲಕ್ಷಣ ಇದು. ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮಿಕ್ಸಪ್ ಎಲ್ಲ ಹೆಚ್ಚಿಟ್ಟಿರೋ ಸೊಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಜೊತೆಲಿ ಅಡುಗೆ ಅರಶಿನ, ಧನಿಯಾ ಪುಡಿ. ಆವಾಗಲೇ 2 ಗ್ಲಾಸ್ ನೀರು ಹಾಕಿದ್ದೆ, ಈಗ 3ನೇ ಗ್ಲಾಸ್. ಒಟ್ಟು ನಾನು 4 ಲೋಟ ನೀರು ಹಾಕಿದ್ದೀನಿ. ನಿಮಗೆ ಜಾಸ್ತಿ ತೆಳ್ಳಗಬೇಕು ಅಂದರೆ ಸಾರು 5 ಲೋಟ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ, 1-2 ಬಿನ್ಗೆ 3 ಬಿನ್ಗೆ ಅಷ್ಟಲ್ಲ. ಈಗ ಇದು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 3 ವಿಸಲ್ ಬಂದರೆ ಸಾಕು. ಸಾಂಬಾರ್ ರೆಡಿ. ಇನ್ನು ಕುಕ್ಕರ್ ಬಿಸಲ್ ಹೊಡೆದ್ಮೇಲೆ ರೆಡಿ ಸಾಂಬಾರ್. ಅದೇ ಅದಿನ್ ಎಷ್ಟೊತ್ತು? ಇನ್ನೊಂದು 10 ನಿಮಿಷಕ್ಕೆ ಬರುತ್ತೆ. ಹೌದಾ? ಕುಕ್ಕರ್ ಬಿಸಲ್ ಹೊಡೆಯೋದ್ರಲ್ಲಿ ನಾವು ಇನ್ನೊಂದು ಕೆಲಸ ಇದೆ, ಅದು ಮಾಡೋಣ ಈ ಬ್ಲಾಗಲ್ಲಿ. ಸರಿ ಆಯ್ತು. ಏನು ಗೊತ್ತಾ, ಮಸ್ಸೊಪ್ಪು ಸಾಂಬಾರು ಮಾಡೋದಕ್ಕೆ ಇವರು ಕುಕ್ಕರ್ ಇಟ್ಟಿದ್ದಾರೆ ಗ್ಯಾಸ್ ಮೇಲೆ. ಅದು ಕುಕ್ಕರ್ ವಿಸಲ್ ಹೊಡಿಬೇಕು. ಸ್ಟವ್ ಮೇಲೆ, ಗ್ಯಾಸ್ ಸ್ಟವ್ ಮೇಲೆ, ಗ್ಯಾಸ್ ಮೇಲೆ ಅಂದರೆ ಗ್ಯಾಸ್ ಸ್ಟವ್ ಮೇಲೆ. ಅದು ಒಂದು ರೀಲ್ಸ್ ಇರಲಿಲ್ಲ, ಇದು ಗ್ಯಾಸು, ಇದು ಸಿಲಿಂಡ್ರು, ಆ ಥರ ಆಯ್ತು. ಇವಾಗ ಇರಲಿ, ಗ್ಯಾಸ್ ಸ್ಟವ್ ಮೇಲೇ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಕುಕ್ಕರ್ ಒಳಗೆ ಎಲ್ಲ ಹೇಳ್ಬೇಕು, ಸೊಪ್ಪು ತರಕಾರಿ ಏನು ಬೇಡ, ಸೊಪ್ಪು ಮಾಡೋದಕ್ಕೆ ಬಿಟ್ಟು ಕುಕ್ಕರ್ನ ವಿಸಲ್ ಹೊಡೆಯೋದಕ್ಕೆ ಇಟ್ಟಿದ್ದಾರೆ. ವಿಸಲ್ ಹೊಡೆಯೋದಕ್ಕಲ್ಲ, ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದಾರೆ. ಆ ಕುಕ್ಕರ್ ವಿಸಲ್ ಹೊಡಿಬೇಕು. ಸರಿ, ಈಗ ಕೆಲವೊಂದು ಪಾರ್ಸಲ್ ತರಿಸಿದ್ವಿ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ವಿ, ಅದು ಬಂದಿದೆ. ಏನೇನು ತರಿಸಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಈಗ ಮೊದಲನೇದು ಬಂದುಬಿಟ್ಟು ಇದಿದೆ, ನಮ್ಮ ಶ್ರೀಮತಿ ಅವರ ಅಮೃತ ಹಸ್ತದಿಂದ ಇದನ್ನು ಕಟ್ ಮಾಡಿಸ್ತೀವಿ. ಎಲ್ಲ ಟೇಪ್ ಕಟ್ ಮಾಡಿಸ್ತಾರೆ, ನಾವು ಪಾರ್ಸಲ್ ಕಟ್ ಮಾಡಿಸ್ತೀವಿ. ತಾಳಿ ಮೇಡಮ್. ಏನಾದ್ರು ಇದ್ರೆ ಅಂತ ಭಯ. ಏನಿರಲ್ಲ ಬಿಡಿ. ಒಂದು ಬಾಕ್ಸ್ ಇದೆ, ಇನ್ನೂ 2 ಐಟಮ್ ಇದಾವೆ ಅದರಲ್ಲಿ. ಇರಲಿ, ಅದು ತೋರಿಸ್ಬಿಟ್ಟು ಆಮೇಲೆ ತೋರಿಸೋಣ. ಇದೊಂದು ಬಾಕ್ಸ್ ಓಪನ್ ಮಾಡಬೇಕು. ಇದು ಬರುತ್ತೆ ಹಂಗೇನೆ. ಇದು ನಂದು. ಇವ್ರಿಗೋಸ್ಕರ ತರಿಸಿದಾಗ ಇವ್ರಿಗೋಸ್ಕರ ತರಿಸಿದ್ದು ನೋಡ್ರಿ. ಆದರೆ ಇದು ಏನು, ಇದು ಹೆಂಗೆ ಕ್ಲಿಪ್ ಹಿಂಗೆ ನನಗೂ ಗೊತ್ತಿಲ್ಲ. ನೋಡೋಣ, ಯೂಸ್ ಮಾಡಿಲ್ಲ ಯಾವತ್ತೂ. ಈ ಥರ ಯೂಸ್ ಮಾಡಬೇಕು ಅಂದರೆ ಇದು ಬಂದುಬಿಟ್ಟು ಈ ಥರ ಹಿಂಗೆ ಎತ್ತಿ ಇದು ಮಾಡೋದು, ಟೈಟ್ ಮಾಡೋದು, ಲಾಕ್ ಮಾಡೋದು. ಲಾಕ್ ಮಾಡೋದು ಇದು ಇಲ್ಲಿ. ಇವ್ರಿಗೆ ವಿಡಿಯೋ ಮಾಡೋದಕ್ಕೆ ಬೇಕು ಅಂತ ತರಿಸಿರೋದು. ಕುಕ್ಕಿಂಗ್ ಇದು ಮಾಡಬೇಕಾದ್ರೆ ಬೇಕಾಗುತ್ತೆ ಇದು. ಜಾಸ್ತಿ ದಿನ ಆಗ್ಬಿಡ್ತು ಕುಕ್ಕಿಂಗ್ ವಿಡಿಯೋ ಹಾಕ್ಬಿಟ್ಟು. ಇನ್ನೇನು ತರಿಸಿದ್ದೀನಲ್ವಾ, ಇನ್ಮೇಲೆ ಮಾಡ್ತೀನಿ. ರೆಸಿಪಿ ವಿಡಿಯೋ ಮಾಡೋದಕ್ಕೋಸ್ಕರ ಬೇಕು ಅಂತ ತರಿಸಿದ್ದು ಇದು. ಆಮೇಲೆ ಇನ್ನೂ 2 ಐಟಮ್ ಇದ್ದಾವೆ. ಇದು ನಮ್ಮ ಯಜಮಾನ್ರಿಗೆ. ಇದು ಬಂದುಬಿಟ್ಟು ಮೊಬೈಲ್ಗೆ ಬ್ಯಾಕ್ ಕೇಸ್. ನಂದು ಮೊಬೈಲು OnePlus ಮೊಬೈಲು, ಅದಕ್ಕೆ ಬ್ಯಾಕ್ ಕೇಸ್ ಹಿಂದ್ಗಡೆ ಕವರ್ ಇರುತ್ತಲ್ಲ ಸೇಫ್ಟಿಗೆ, ಅದನ್ನು ಎಷ್ಟು ಹುಡುಕಿದ್ದೀನಿ ಮದ್ಗಿರಿಲಿ, ಒಂದು 2-3 ಅಂಗಡಿಲಿ ಹುಡುಕಿದ್ದೀನಿ, ಸಿಕ್ಕಿಲ್ಲ. ಅದಕ್ಕೆ ಕೊನೆಗೆ ನೋಡಿ ಆನ್ಲೈನಲ್ಲೇ ಆರ್ಡ್ರ್ ಮಾಡಿಬಿಟ್ಟೆ, ಬಂದೈತೆ. ಚೆನ್ನಾಗಿದೆ. ಚೆನ್ನಾಗಿದೆ ಇದು. ಬೇಕು, ಮೊಬೈಲ್ಗೆ ಸೇಫ್ಟಿಗೆ ಬೇಕೇ ಬೇಕಲ್ವಾ, ಅದಕ್ಕೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಅದೊಂದು. ನೆಕ್ಸ್ಟ್ ಇನ್ನೊಂದೇನು ಬಾಕ್ಸಲ್ಲಿ? ಇನ್ನೊಂದು ನಂಗ ಅಲ್ಲ, ನಿಮಗೆ. ಆಮೇಲೆ ಇದು ಬಂದು ನನಗೋಸ್ಕರನೇ ತರಿಸಿದ್ದು ಸೆಲ್ಫಿ ಸ್ಟಿಕ್. ತುಂಬ ಚಿಕ್ಕದು, ಮತ್ತೆ ಇದು ನಮ್ಮ ಜಾನೆಗೂ ಯೂಸ್ ಆಗುತ್ತೆ.
ಅವಳಿಗೆ ಆನ್ಲೈನ್ ಟ್ಯೂಷನ್ ಕೇಳೋದಕ್ಕೆ ಸೆಲ್ಫಿ ಸ್ಟಿಕ್ ಹಾಕ್ಬಿಟ್ಟು ಮೊಬೈಲ್ ಇಟ್ಕೊಟ್ಬಿಟ್ರೆ ಆನ್ಲೈನ್ ಟ್ಯೂಷನ್ ಕೇಳ್ಕೊತಾಳೆ. ತುಂಬ ಚಿಕ್ಕದು ಬೇಸಿಕ್ ತರಿಸಿದ್ದೀನಿ, ಸಾಕು ಚಿಕ್ಕದೇ ಸಾಕು ಅಂತ. ನೆಕ್ಸ್ಟು ಇನ್ನೊಂದು ಎಲ್ಲದಕ್ಕಿಂತ ಇದು ದೊಡ್ಡ ಬಾಕ್ಸ್ ಇದೆ ನೋಡ್ರಿ. ಈ ದೊಡ್ಡ ಬಾಕ್ಸಲ್ಲಿ ಏನಿದೆ ಗೊತ್ತಾ? ಓಪನ್ ಮಾಡ್ತೀನಿ ನೋಡಿ. ಈಗ ನಮ್ಮ ಶ್ರೀಮತಿಯವರು ಓಪನ್ ಮಾಡ್ತಾರೆ. ಸಿಜರಲ್ಲಿ ಹಿಂಗೆ ಎಳಿಬೋದಿಲ್ಲ. ಹುಷಾರ್, ಒಳಗಡೆ ಏನಾದರೂ ಇದ್ರೆ ಡ್ಯಾಮೇಜ್ ಆಗ್ಬಿಟ್ರೆ. ಇಷ್ಟೊತ್ತು ಡ್ಯಾಮೇಜ್ ಆಗಿಲ್ಲ, ಇವಾಗ ಡ್ಯಾಮೇಜ್ ಆಗ್ಬಿಡುತ್ತೆ. ನನ್ನ ಮಗಳಿಗೋಸ್ಕರ ತರಿಸಿದ, ಅಂದ್ರೆ ನಿನ್ಗೆ ನನ್ನ ಮಗಳಿಗೋಸ್ಕರ ತರಿಸಿರೋದಲ್ವ ಅದಕ್ಕೆ. ಹಾಂ, ತಳ್ಳ ಆ ಕಡೆಯಿಂದ. ಹೌದಾ? ಬಂತು 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 ಬಂತು. ಹಾಂ, ಬಂತು ಬಂತು ಬಂತು. ಟಣ ಟಣ ಉಲ್ಟಾ ಇದೆ. ಹಾಂ, ಟಣ ಟಣ. ಯೂನಿಕಾ ನೋಡಿ, ಯೂನಿಕಾ ಅಂತ ಇದು. ಹಿಂಗೆ ಓಪನ್ ಮಾಡಿದ್ರಲ್ಲ ಇಷ್ಟೇ. ನನ್ನ ಮಗಳಿಗೆ ಇದು ರೀಡಿಂಗ್ ಟೇಬಲ್, ರೈಟಿಂಗ್ ಟೇಬಲ್, ರೀಡಿಂಗ್ ಟೇಬಲ್, ಏನೋ ಅವ್ಳು ಕೂತ್ಕೊಂಡು ಬರ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಆನ್ಲೈನ್ ಟ್ಯೂಷನ್ ಕೇಳಬೇಕಾದ್ರೆ ಅಥವಾ ಹೋಮ್ವರ್ಕ್ ಬರಿಬೇಕಾದ್ರೆ ಅದಿದು ಇದು ಎಳೆಯೋದು. ಇಲ್ಲಿ ಏನೋ ಪೆನ್ಸಿಲು ಏನಾದರೂ ಇಟ್ಕೋಬೇಕು ಅಂತ ಇಟ್ಕೊಳ್ಳೋದು. ಇಲ್ಲೇನೋ ಮೊಬೈಲು ಅವು ಇವು ಇಟ್ಕೋಬೋದು, ಇಲ್ಲಿ ಪೆನ್ಸಿಲ್ ಇಟ್ಕೋಬೋದು, ಇಲ್ಲೆಲ್ಲ ನೀರಿನ ಬಾಟ್ಲಿ ಇಟ್ಕೋಬೋದು, ಏನೇನೋ ಇದಾವೆ. ಆನ್ಲೈನಲ್ಲಿ ಅವಳು ನೋಡಿ ಥರ ಬೇಕು ನನಗೆ ಬರೆಯೋದಕ್ಕೆ. ಮತ್ತೆ ಯೂನಿಕಾರ್ನ್ ಇದೆ, ಇದು ತರಿಸಿದ್ವಿ. ಇದಿಷ್ಟು ತರಿಸಿದ್ವಿ. ಅಂದರೆ ಹಳೆ ಮನೇಲಿ ಇತ್ತು ಅವಳದು ಈ ಥರ ರೀಡಿಂಗ್ ಟೇಬಲ್ಲು. ಅದು ಏನದು, ಅದು ಈ ಥರ ಸ್ಟೀಲ್ ಇತ್ತು, ಮತ್ತೇನೋ ಮೇಲ್ಗಡೆ ಅಲ್ಗೆದಲ್ವಾ. ಅದು ಮುರಿದೋಗ್ಬಿಟ್ಟಿತ್ತು, ಸೈಡ್ ಬೀಡಿಂಗ್ ಎಲ್ಲ ಬಿಟ್ಕೊಂಡು ಮುರಿದೋಗಿತ್ತು. ಅದಕ್ಕೆ ಬೇರೆದು ಬೇಕು ಅಂತ ಕೇಳಿದ್ದು, ಅದಕ್ಕೋಸ್ಕರ ಹೊಸದನ್ನು ತರಿಸಿದ್ದೀವಿ. ಇವು ಇಷ್ಟು 4 ಐಟಮು ಆನ್ಲೈನಲ್ಲಿ, ಅಮೆಜಾನಲ್ಲಿ ತರಿಸಿರೋ ಅಂಥದ್ದು. ಕುಕ್ಕರ್ ತಣ್ಣಗಾಗಿದೆ, ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ. ಕುಕ್ಕರ್ ತಣ್ಣಗಾಗಬೇಕಾ? ಈಗ ಎಲ್ಲ ಬೇಯಿಸ್ಕೊಂಡಿದ್ನಲ್ವಾ, ಅದನ್ನೆಲ್ಲ ಬಸ್ಕೋಬೇಕು. ಅಂದರೆ ಕುಕ್ಕರು ಎಷ್ಟೋ ವಿಸಲ್ ಹೊಡಿಬೇಕಲ್ವಾ, ಬೇಳೆ ಎಲ್ಲ ಕದರ್ಕೊಂಡು ಹೋಗ್ಬೇಕು, ಚೆನ್ನಾಗಿ ಬೇಯಬೇಕು. ಒಂದು 3-4 ವಿಸಲ್ ಹೊಡೆದ್ಮೇಲೆ ಕುಕ್ಕರ್ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಅದನ್ನು ಕಟ್ಟು ಮತ್ತು ತರಕಾರಿ ಬೇರೆ ಬೇರೆ ಮಾಡಿಕೊಂಡು ತಿಳಿ ಕಟ್ಟನ್ನ ಬಸ್ಕೋಬೇಕು. ಇದು ಬಸ್ತಿರೋಂಥ ತಿಳಿ ಕಟ್ಟು. ಈಗ ಮಸಿಯೋದು, ಇದು ಏನಂತ ಹೇಳಿ ಮಸಕೋಲು, ಮಸ್ಯಾಕೋಲ್ ಅಲ್ಲ, ಮಸಕಡ್ಡಿ ಏನು ಅಂತಾರೆ, ನಾನು ಮರ್ತೇ ಹೋಯ್ತು. ಹ್ಞೂ, ಮಸಕಡ್ಡಿ ಅಂತಾರೆ. ಮಸಕಡ್ಡಿ, ಮಸಕೋಲು ಅಂತಾನೆ ಹೇಳೋದು. ಇದು ನಾವು ಹೊಸ್ದಾಗಿ ತಂದಿದ್ದು. ಹಳೆ ಬ್ಲಾಗಲ್ಲಿ ನೋಡಿರ್ತಾರೆ. ಹೌದಾ? ಬ್ಲಾಗ್ ಮಾಡಿದ್ವಲ್ಲ ತರಬೇಕಾದ್ರೆ. ಇದನ್ನ ಹಾಕ್ಕೊಂಡು ಹಿಂಗೆ ಮಸಿತಾರೆ ನೋಡ್ರಿ. ಎಲ್ಲ ಮಸ್ಕೋಬೇಕು. ಅಂದರೆ ನುಣ್ಣಗಾಗಬೇಕಲ್ಲ, ಬೇಳೆ ತರಕಾರಿ ಎಲ್ಲ ನುಣ್ಣಗಾಗಬೇಕು. ನುಣ್ಣಗಾಗಬೇಕು. ಮತ್ತೆ ಈ ಥರ ತಿಳಿ ಕಟ್ ಬಸ್ಕೊಳ್ಳೋದ್ರಿಂದ ಮಸಿಯೋದಕ್ಕೆ ಈಸಿ ಆಗ್ತದೆ. ಅದಕ್ಕೆ ಅದು ಬೇರೆ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದೇನೆಂದರೆ, ನಾವು ಹಂಗೆ ಮಸಿಯಕ್ಕೆ ಹೋದ್ರೆ ಅದು ತಿಳಿ ಕಟ್ಟೆಲ್ಲ ಕೈಗೆ ಸಿಡಿಯುತ್ತೆ. ಮಸ್ಸೊಪ್ಪು ಅಂತ ಹಿಂಗೆ ಮಸಿಯೋದಕ್ಕೆ ಇರ್ಬೇಕು. ಅದಕ್ಕೆ ಮಸ್ಸೊಪ್ಪು ಅಂತ ಹೆಸರು ಬಂದಿದೆ. ಸೊಪ್ಪು ಹಾಕಿ ಮಸಿತಾರಲ್ಲ, ಅದಕ್ಕೆ ಮಸ್ಸೊಪ್ಪು ಅಂತ ಹೆಸರು ಬರ್ತದೆ. ನಮ್ಮ ಕಡೆ ಜಾಸ್ತಿ ಉಳ್ಸೊಪ್ಪು ಅಂತಾನೆ ಅನ್ನೋದು. ಏನ್ ಸಾಂಬಾರ್ ಮಾಡಿದ್ಯಾ ಅಂತ ಕೇಳಿದ್ರೆ ಉಳ್ಸೊಪ್ಪು ಮಾಡಿದೀವಿ ಅಂತಾರೆ. ಮತ್ತೆ ನಾವು ಹಸಿಮೆಣಸಿನಕಾಯಿ ಯಾಕೆ ಹಂಗೆ ಹಾಕಿದ್ವಿ ಗೊತ್ತಾ? ಮಸಿತೀವಲ್ವಾ, ಅದಕ್ಕೆ ಹಚ್ಚಾಕ್ಲಿಲ್ಲ. ಹಂಗೆ ಹಾಕೋದು, ಮಸಿಯೋದ್ರಿಂದ ಹಂಗೆ ಹಾಕೋದು. ಹಸಿಮೆಣಸಿನಕಾಯಿ ಏನು ಹಚ್ಚಂಗಿಲ್ಲ ಅಲ್ಲ ಮಸೊಪ್ಪಿಗೆ? ಯಾರನ್ನು ಹಚ್ಚಾಕ್ತಾರೆ ಬೇರೆಯವರು? ಗೊತ್ತಿಲ್ಲ, ನಾನು ಹಚ್ಚಾಕಲ್ಲ. ಕೆಲವರು ಹಚ್ಚಾಕು ಮಾಡ್ತಾರೆ ಅನ್ಸುತ್ತೆ. ಹೌದಾ? ಈ ಥರ ಮಸೋದ್ರೆ ಎಲ್ಲಿ ನೋಡು ಹಸಿಮೆಣಸಿನಕಾಯಿ ಎಲ್ಲಿ ಕಾಣಿಸ್ತೈತೆ? ಎಲ್ಲ ನುಣ್ಣಗಾಗ್ಬಿಟ್ಟಿದೆ. ಏನು ಬೇಳೆ ತರಕಾರಿ ಹಸಿಮೆಣಸಿನಕಾಯಿ ಸೊಪ್ಪು ಎಲ್ಲ ರುಬ್ಬಿಟ್ಟಿದ್ರೆ ಹಾಕೊಂಡು. ರುಬ್ಬಿಲ್ಲಪ್ಪ, ಮಸ್ತಿದ್ದೀನಿ. ಏನದು, ಸಾಂಬಾರನ್ನ ಮಸಿತಾರೆ, ಮಿಕ್ಸಿನಲ್ಲಿ ರುಬ್ತಾರೆ, ಗಂಡನ ಮಸೆತ ರುಬ್ಬತ್ತಾರೆ, ಗಂಡನ ಹಾಕೊಂಡು ರುಬ್ಬಿಡ್ತಾರೆ. ನಾನು ಅಂತವಳಲ್ಲ, ನಾನು ತುಂಬ ಒಳ್ಳೆ ಹುಡುಗ. ಆಯ್ತು, ಮಸ್ತಿದ್ದು. ಅಲ್ಲ, ರುಬ್ಬೋದು ಯಾಕೆ ಅಂದರೆ ನೀನು ತುಂಬ ಒಳ್ಳೆ ಹುಡುಗಿ ಅಂತಲ್ಲ, ನನ್ನ ಗಂಡನೂ ತುಂಬ ಒಳ್ಳೆ ಹುಡುಗ ಆಗಿರಲಿ ಅಂತ. ಆಯ್ತು.
ಏನೋಪ್ಪ ಏನೇನೋ ಹೇಳ್ತಾವ್ರೆ, ನನಗಂತೂ ಗೊತ್ತಿಲ್ಲ. ಅಂದ್ರೆ ನೀನ್ ಕೆಟ್ಟ ಹುಡುಗ ಅಂತನಾ? ಅಂದ್ರೆ 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 ಹೇಳು 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 ಹೇಳು, ಇದೇ ಬೇಕಿರೋದು ಮೇನ್ ಇವಾಗ. ಹೇಳು ಹೇಳು. ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಏನ್ ಗೊತ್ತಾ, ಏನಾದ್ರು ಈ ತರ ಬಂದ್ಬಿಟ್ರೆ ಏನಾದ್ರು ಒಂದ್ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಇಂಥದ್ರಲ್ಲೆಲ್ಲ ಜಾಣ ನಮ್ಮ ಯಜಮಾನ್ರು. ಜಾಣೆ ಅವ್ರ ಅಪ್ಪ ಅಲ್ವಾ, ಅದಕ್ಕೆ ಜಾಣ ನಾನು. ನೋಡ್ದಾ, ನಾನು ಹೇಳಿಲ್ವ ಇವಾಗ? ಸರಿ, ಈಗ ಮಸ್ತಿದೆಲ್ಲ ಆಯ್ತು. ಸಾಂಬಾರು ಸಿದ್ಧವಾಗಿದೆ. ಇದಕ್ಕೆ ಬೇಕು ಅಂದ್ರೆ ನೀವು ಒಗ್ಗರಣೆನೂ ಹಾಕೋಬಹುದು ಅಲ್ಲನಮ್ಮ. ಆ ತಿಳಿಕಟ್ನೆ ಹಾಕೊಂಡು ತೊಳ್ಕೊಬಿಡ್ತಾರೆ ನೋಡ್ರಿ, ಎಷ್ಟು ಬುದ್ಧಿವಂತರು. ಮತ್ತೆ ಇದ್ರಲ್ಲೆಲ್ಲ ಸೊಪ್ಪೆಲ್ಲ ಮಸ್ತಿರೋದೆಲ್ಲ ಹಂಗೆ ಇರ್ತಾರೆ. ರೆಡಿ ಸಾಂಬಾರು. ಆ ಕಡೆ ಸಾಂಬಾರು ಮಸ್ತಿ ಹಾಕ್ತಾ ಇದ್ರೆ ಈ ಕಡೆ ಮುದ್ದೆ ಇಟ್ಟಾರೆ ನೋಡ್ರಿ. ಬಿಸಿ ಬಿಸಿ ಮುದ್ದೆ ಜೊತೆ ಮಸಪ್ ಸಾಂಬಾರ್ಗೆ ಎಷ್ಟು ಗಟ್ಟಿ ಮಾಡೇ ಮಾಡ್ತೀವಿ. ಇನ್ನು ತೆಳ್ಳಬೇಕು ಅಂದ್ರೂ ಮಾಡ್ಕೋಬಹುದು. ಆದ್ರೆ ಇದು ಫ್ರೆಶ್ ಆಗಿ ಮಸಪ್ಗಿಂತ ನನಗೆ ತಂಗ್ಳು ಮಸಪ್ ಅಂದ್ರೆ ತುಂಬಾ ಇಷ್ಟ. ಹೇಳಿ ಮೇಡಮ್, ಏನಂತ? ಏನ ತಂಗ್ಳು? ನನ್ಗೆ ಬಿಸಿ ಮಸಪ್ಗಿಂತ ತಂಗ್ಳು ಮಸಪ್ ಅಂದ್ರೆ ತುಂಬಾ ಇಷ್ಟ. ಅದು ಕಾದು 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 ಸಖತ್ ರುಚಿಯಾಗಿರ್ತದೆ. ಹೌದು, ಅದೊಂದು ಬೇರೆ ಟೇಸ್ಟ್ ಬಂದಿರುತ್ತೆ. ನಮ್ಮ ಮನೆಯಲ್ಲಿ ಮಸಪ್ಪ ಸಾಂಬಾರು ಚೆನ್ನಾಗೇ ಇರ್ತೈತೆ, ಆದ್ರೆ ಅದು ಕಾದು ಕಾದು ಇನ್ನೂ ಚೆನ್ನಾಗಿರುತ್ತೆ. ಸಾಂಬಾರಿಗೆ ಒಗ್ಗರಣೆ ಮಾಡ್ಕೋತೀನಿ. ಮುದ್ದೆಗೆ ನೀರು ಕುದೀತಾ ಇದೆ, ಮುದ್ದೆ ಮಾಡಿಬಿಟ್ಟು ಒಗ್ಗರಣೆ ಮಾಡ್ತೀನಿ. ಹಸಿಟ್ಟು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ. ನೋಡ್ರಿ, ಊಟಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ಈರುಳ್ಳಿ ಮತ್ತು ಸೌತೆಕಾಯಿ ಪೀಸು. ಈ ಕಡೆ ನಮ್ಮ ಶ್ರೀಮತಿಯವರು ಮುದ್ದೆ ಕಟ್ತಾವ್ರೆ. ಮುದ್ದೆ ರಾಗಿ ಮುದ್ದೆ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಬಿಸಿಯಾದ ರಾಗಿ ಮುದ್ದೆ ಜೊತೆ ಇದೇನಿದು? ಬಿಸಿಯಾದ ಮಸಪ್ಪು. ಅಲ್ಲ, ಬಿಸಿಯಾದ ರಾಗಿ ಮುದ್ದೆ ಜೊತೆ ರುಚಿಯಾದ ಮಸೊಪ್ಪು ರೆಡಿ ಊಟಕ್ಕೂ. ಈಗ ಟೈಮ್ ಆಯ್ತು, ಊಟ ಮಾಡೋಣ ನಡಿ. ಯಾರೇನೇ ಹೇಳಿ, ಇದು ಏನು ರಾಗಿ ಮುದ್ದೆ ಮಸೊಪ್ಪು ಜೊತೆ ಈರುಳ್ಳಿ ತುಂಬ ಒಳ್ಳೆ ಕಾಂಬಿನೇಷನ್ ಅಲ್ಲ? ಈರುಳ್ಳಿ ಚೆನ್ನಾಗಿರುತ್ತೆ, ಹಪ್ಪಳ ಚೆನ್ನಾಗಿರುತ್ತೆ, ಕಡಲೆ ಬೀಜ ಉಪ್ಪು ಖಾರ ಹಾಕಿದ್ರೆ ಕಡಲೆ ಬೀಜ ಚೆನ್ನಾಗಿರುತ್ತೆ, ಕಡಲೆಕಾಯಿ ಮತ್ತೆ ಇನ್ನೊಂದು ಉಪ್ಪಿನಕಾಯಿ, ಎಳ್ಳಿಕಾಯಿ ಉಪ್ಪಿನಕಾಯಿ ಸಕ್ಕತ್ತಾಗಿರ್ತೈತೆ ಮಸೊಪ್ಪು ಜೊತೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.